ಹಲೋ ವಿದ್ಯಾರ್ಥಿ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಚಾನಲಿಗೆ ಸ್ವಾಗತ. ಇಂದು ನಾವು ಸವಿ ಚೈತ್ರ ತಿಳಿಗನ್ನಡ 10ನೇ ತರಗತಿಯ 2ನೇ ಪದ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಕವಿತೆಯ ಬರೆದವರು ಬಸವರಾಜ ಸಾದರ. ಸವಿ ಚೈತ್ರದ ಮೊದಲು ಪಾಠ ಪ್ರವೇಶ ನೋಡೋಣ. ಅದರಲ್ಲಿ ಏನು ಕೊಟ್ಟಿದೆ ಎಂದು. ಇಲ್ಲಿ ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ. ಪಾಶ್ಚಾತ್ಯರು ಅಂತಂದರೆ ಆ ಪಾಶ್ಚಾತ್ಯರು ಬೇರೆ ದೇಶದವರು, ಬ್ರಿಟಿಷರು ಜನವರಿಯನ್ನು ತನ್ನ ಒಂದು ವರ್ಷದ ಮೊದಲನೇ ದಿನ ಎಂದು ಭಾವಿಸಿ ಹೇಗೆ ಆಚರಣೆಯನ್ನು ಮಾಡುತ್ತಾರೆ, ಹಾಗೆ ಭಾರತೀಯರ ಸನಾತನ ಧರ್ಮದಲ್ಲಿ ಯುಗಾದಿಗೆ ಹೊಸ ವರ್ಷ ಎಂದು ಇಲ್ಲಿ ಮಹತ್ವವನ್ನು ನೀಡಲಾಗಿದೆ. ಆದ್ದರಿಂದ ಯುಗಾದಿಯನ್ನು ಹೊಸ ವರ್ಷದ ಹಾಗೆ ಸಂಭ್ರಮದಿಂದ ಆಚರಿಸುತ್ತಾರೆ. ಹಾಗೆ ಮುಸಲ್ಮಾನರು ಮೊಹರಂ ತಿಂಗಳನ್ನು ತಮ್ಮ ಹೊಸ ವರ್ಷದ ತಿಂಗಳು ಎಂದು ಭಾವಿಸಿ ಅವರು ಕೂಡ ಆಚರಣೆ ಮಾಡುತ್ತಾರೆ. ಹೀಗೆ ಯುಗಾದಿ ಅನ್ನೋದು ಹಳೆತನವನ್ನು ತೆಗೆದುಹಾಕಿ ಹೊಸತನವನ್ನು ಹೊತ್ತು ತರುವ ಸಂಭ್ರಮದ ಹಬ್ಬ ದಿನ ಅಂತ ಇಲ್ಲಿ ಹೇಳಲಾಗುತ್ತಿದೆ. ಬದುಕಿನಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಹೇಗೆ ಅಂದರೆ ಅದರಿಂದ ಬೇವು ಬೆಲ್ಲವನ್ನು ಹಂಚಿ ಅದರ ಮೂಲಕ ಜನರು ಪರಸ್ಪರ ಒಬ್ಬನೊಬ್ಬರು ಭೇದ ಭಾವಗಳನ್ನು ಮತ್ತು ಕಹಿಯನ್ನು ಎಲ್ಲ ಮರೆತು, ದ್ವೇಷವನ್ನು ಮರೆತು ಒಂದಾಗಿ ಕಲಿಯುತ್ತಾರೆ. ಬೇವು ಬೆಲ್ಲ ಕಲಿಸಿ ಮಾಡುವುದರ ಉದ್ದೇಶವೇ ಎಲ್ಲ ಕಹಿಯನ್ನು ತೆಗೆದುಹಾಕಿ ಆ ಕಹಿಯನ್ನು ಸಿಹಿಯದರೊಳಗೆ ಬೆರೆಸುವುದು ಅಂತಂದರೆ ಮರೆದು ಆ ಕಹಿಯನ್ನು ಸಿಹಿಯಾಗಿ ಮಾಡಿಸುವುದು ಇದರ ಅರ್ಥ. ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಇರುವುದು. ಹೀಗೆ ಇದನ್ನು ವಸಂತ ಮಾಸವನ್ನು ಋತುಗಳ ರಾಜವೆಂದು ಹೇಳುತ್ತಾರೆ. ವಸಂತ ಮಾಸವನ್ನು ಋತುಗಳ ರಾಜವೆಂದು ಹೇಳುತ್ತಾರೆ. ಏಕೆಂದರೆ ಇದು ಎಲ್ಲ ಮಾಹಗಳಲ್ಲಿ ತುಂಬ ಸುಂದರವಾದಂತಹ ಮಾಹ. ಇದು ಕವಿಗಳಿಗೆ, ಲೇಖಕರಿಗೆ ಹೊಸ ಚೈತನ್ಯವನ್ನು ಕೊಡುತ್ತದೆ ಬರೆಯುವುದಕ್ಕೆ. ಏಕೆಂದರೆ ವಸಂತದ ಬಗ್ಗೆ ಕವಿತೆಗಳು, ಕವನಗಳು ಬರೆಯಲಾರದಂತಹ ಕವಿ ಇಲ್ಲವೆಂದು ಕೂಡ ಇಲ್ಲಿ ಹೇಳಲಾಗುತ್ತಿದೆ. ಏಕೆಂತಂದರೆ ಇದು ಒಂದು ಸುಂದರವಾದಂತಹ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಕವಿಗಳಿಗೆ ಬಹಳ ಪ್ರೋತ್ಸಾಹ ನೀಡುತ್ತದೆ ಈ ಒಂದು ವಸಂತ ಮಾಸ. ಇನ್ನು ನಾವು ಪದ್ಯ ನೋಡೋಣ. ಮೊದಲನೆಯ ಚರಣವನ್ನು ನಾನು ಮೊದಲು ಓದುತ್ತೇನೆ. ಸವಿ ಚೈತ್ರ. ಸವಿ ಅಂದರೆ ಸಿಹಿ, ಚೈತ್ರ ಎಂದರೆ ಸನಾತನ ಸಂಸ್ಕೃತಿಯ ಮೊದಲನೆಯ ಮಾಸ. ಹೊಸ ಚೈತ್ರ, ಸವಿ ಚೈತ್ರ, ಸಿಹಿಯಾದ ಚೈತ್ರ ಎಂದು ಹೇಳಬಹುದು. ನೋಡಿ, ಇಲ್ಲಿ ಚೈತ್ರ, ವೈಶಾಖ ಮಾಸ ಅಂತ ಮಾಹಗಳು ಗೊತ್ತಿಲ್ಲ. ಅದರಲ್ಲಿ ಮೊದಲನೆಯ ಮಾಹ ಚೈತ್ರ ಮಾಸ. ಹೀಗೆ ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂದು. ನೋಡಿ, ಯುಗದ ಆದಿ ಅಂದರೆ ಮೊದಲು, ಅಂತ್ಯ ಅಂದರೆ ಕೊನೆಯ. ಇದು ವಿರುದ್ಧ ಪದಾನು ಕೂಡ ಆಗುತ್ತದೆ, ಆದಿ ಮತ್ತು ಅಂತ್ಯ. ಹೀಗೆ ಯುಗದ ಆದಿಯು ಬಂತು, ಅದು ಬಂದಾಗ ಸೊಗದ ಸುಗ್ಗಿಯ ತಂತು, ಯುಗಾದಿ ಹಬ್ಬ ಬಂದಾಗ, ವಸಂತ ಮಾಸ ಬಂದಾಗ ಹೊಸದಾದ ಸುಗ್ಗಿಯನ್ನು, ಸೊಗಸಾದ ಸಂಭ್ರಮದ ಸುಗ್ಗಿಯನ್ನು ಜೊತೆಗೆ ತರುತ್ತದೆ. ತಂದು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಕಳೆ ಅಂದರೆ ಕಾಂತಿ. ಇಡೀ ಜಗಕ್ಕೆ ಒಂದು ಹೊಸದಾದ ಕಾಂತಿಯನ್ನು, ಕಳೆಯನ್ನು ತರುತ್ತದೆ ಈ ಒಂದು ವಸಂತ ಕಾಲ. ಏಕೆಂದರೆ ಹೊಸ ಚಿಗುರು, ಹಣ್ಣು ಹಂಪಲು, ಎಲ್ಲ ಕಡೆ ಹಸುರು, ಪ್ರಕೃತಿ ತುಂಬ ಸುಂದರವಾಗಿ ಕಾಂತಿಯುತವಾಗಿ ಕಾಣುತ್ತದೆ ಎಂದು ಇಲ್ಲಿ ಕವಿ ಹೇಳುತ್ತಿದ್ದಾರೆ. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳೆಂದು. ಹೇಗೆ ನಾವು ಒಂದು ಚಿತ್ರಕಾರರು ಹೇಗೆ ಬಣ್ಣಗಳಿಂದ ಚಿತ್ರವನ್ನು ಬಿಡಿಸುತ್ತಾರೆ, ಹಾಗೆ ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಈ ವಸಂತ ಮಾಸ ಬಂದಾಗ ಬಗೆ ಬಗೆಯ ಥರದ ಬಣ್ಣಗಳಿಂದ ಚಿತ್ರ ಬಿಡಿಸಿದ ಹಾಗೆ ಪ್ರಕೃತಿ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನೆಲದಮ್ಮ ನವವಧುವಿನ ಹಾಗೆ ಕಾಣಿಸ್ತಾ ಇದ್ದಾಳೆ. ಎಲ್ಲ ಕಡೆ ಹಸಿರು, ಚಿಗುರು,
ಹೂವು, ಹಣ್ಣು, ಹಂಪಲು, ಹೊಸದಾದ ಚಿಗುರುಗಳಿಂದ ಈ ಎಲ್ಲ ಪ್ರಕೃತಿ ಹಸುರಾಗಿ ನವ ವಧುವಿನಂತೆ ಮದುಮಗಳಿನ ಹಾಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು 2ನೇ ಚರಣದಲ್ಲಿ ನೋಡೋಣ. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಅಂದರೆ ಇಲ್ಲಿ ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಅಂತಂದರೆ ಇಲ್ಲಿ ಬರಡಾದಂತಹ ಜೀವ ಇಲ್ಲದ ಹಾಗೆ ಇದ್ದಂತಹ ಗಿಡ ಮರಗಳು ಕಟ್ಟಿಗೆಗಳು ಕೂಡ ಇಲ್ಲಿ ಈ ವಸಂತ ಮಾಸದಲ್ಲಿ ಹೊಸ ಚಿಗುರಿನಿಂದ ಅವು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತಂತಂದರೆ ಮುಗುಳು ನಗೆ ಮುತ್ತಿಟ್ಟು ಎಲ್ಲ ಕಡೆ ಸಣ್ಣ ಸಣ್ಣ ಚಿಗುರು ಎದ್ದೇಳಿ ಆ ಕಟ್ಟಿಗೆಯಲ್ಲಿ ಒಣ ಕಟ್ಟಿಗೆಯಲ್ಲಿಯೂ ಕೂಡ ಒಂದು ಹೊಸ ಜೀವನ ಬಂದಿದೆ. ಬರಡಾದ ಜೀವನಕ್ಕೆ ಒಂದು ಹೊಸ ಚೈತನ್ಯ, ಹೊಸ ಚಟುವಟಿಕೆ, ಹೊಸತಂದು ತರ್ತಾ ಇದೆ, ಅಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಏಕೆಂತಂದರೆ ವಸಂತ ಮಾಸದಲ್ಲಿ ಬಹಳ ಸುಂದರವಾದ ಚಿಗುರು ಮೂಡುತ್ತದೆ ಕೊನೆಯಲ್ಲಿ. ಹೀಗೆ ಕೊರಡ ಕೊನರಿಸಿ ಅಂತಂತಂದರೆ ಜೀವವಿಲ್ಲದ ಕಟ್ಟಿಗೆಯ ಥರ ಇರುವಂತಹ ಆ ಎಲ್ಲ ಗಿಡಮರಗಳಲ್ಲಿ ತುದಿಯಲ್ಲಿ ಕೂಡ ಮುಗುಳುನಗೆ ಮುತ್ತಿಟ್ಟು ಸಣ್ಣ ಸಣ್ಣ ಚಿಗುರುಗಳನ್ನು ಇಲ್ಲಿ ಮುಗುಳುನಗೆ ಮುತ್ತಿಟ್ಟು ಅಂತ ಹೋಲಿಸ್ತಾ ಇದ್ದಾರೆ. ಬರಡು ಜೀವಕ್ಕೆ ಹೊಸ ಚೈತನ್ಯವು ಆ ಬರಡಾದ ಜೀವಕ್ಕೆ ಒಂದು ಚಟುವಟಿಕೆ ಸಿಗ್ತಾ ಇದೆ ಅದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಕೋಕಿಲ ಮತ್ತು ಕೋಗಿಲೆ ಇದು ತತ್ಸಮ ತದ್ಭವವಾಗುತ್ತದೆ. ಕುಕಿಲ ಕೋಗಿಲೆ ಅಂತಂದರೆ ಇಲ್ಲಿ ಕೋಗಿಯ ಕಂಠ ಮುಕ್ತ ತಾರಕಕ್ಕೇರಿದೆ ಅಂದರೆ ಜೋರಾಗಿ ಅದರ ಧ್ವನಿ ಜೋರಾಗಿ ಎಲ್ಲ ಕಡೆ ಆವರಿಸ್ತಾ ಇದೆ. ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಗುಬ್ಬಿಗಳು, ಪಕ್ಷಿಗಳು, ಹಕ್ಕಿಗಳು ಅವರ ಚಿಲಿಪಿಲಿ ಎನ್ನುವ ಒಂದು ಮಧುರವಾದ ಧ್ವನಿಯಿಂದ ಮತ್ತೇರಿದೆ ಅಂತಂದರೆ ಒಂದು ರೀತಿಯ ಮದ ಏರಿದೆ ಅಂತಂದರೆ ಆ ಧ್ವನಿಯಲ್ಲಿ ಮುಳುಗು ಹೋಗುವ ಹಾಗೆ ಅಷ್ಟು ಸುಂದರವಾದ ನಶೆ ಏರಿದಂತಹ ಧ್ವನಿ ಚಿಲಿಪಿಲಿಯ ಕಲರವದಿಂದ ಮತ್ತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಗಳು.